ಹಳ್ಳಿಗಳಲ್ಲಿ, ಯಾಕಂದ್ರೆ ಭಾರತ ದೇಶ ಸುಮಾರು 80% ಹಳ್ಳಿಗಳಿರುವಂತ ನಾವು ಪ್ರೈಮರಿ ಹೆಲ್ತ್ ಸೆಂಟರ್ ಮೂಲಕ ಇವತ್ತು ಗ್ರಾಮೀಣ ಮಟ್ಟದ ಜನರ ಮತ್ತು ಮುಖ್ಯಮಂತ್ರಿಗಳು ಹೇಳಿದಾಗೆ ಬಡವರ ಸೇವೆಯನ್ನು ಮಾಡ್ತದಂತವ್ರು ತಾವು ಅಂತೇಳಿ ಬಹಳ ಹೆಮ್ಮೆಯಿಂದ ದಿವಸ ಹೇಳಬೇಕಾಗ್ತದೆ. ಇದನ್ನ ಹೇಳುವಾಗ ಬಹಳ ದೊಡ್ಡ ಜವಾಬ್ದಾರಿಯೂ ಕೂಡ ದಿವಸದ ಮೇಲಿದೆ. ಇವತ್ತು ಸರ್ಕಾರಿ ವ್ಯವಸ್ಥೆ ಮೇಲೆ ಅನೇಕ ಕುಂದುಕೊರತೆಗಳ ಮಧ್ಯನೂ ಕೂಡ ನೀವು ತಮ್ಮ ಸೇವೆಯನ್ನು ಮಾಡಬೇಕಾಗ್ತದೆ, ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಬೇಕಾಗ್ತದೆ. ಯಾವುದೋ ಒಂದು ಪೇಷಂಟ್ ಕೂಡ ನೀವು ವಾಪಸ್ ಕಳಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆ ಪೇಷಂಟ್ಗಳು ಬಂದಂತವ್ರು ಕೂಡ ಇವತ್ತು ಬಹಳಷ್ಟು ಕಡು ಬಡತನದಿಂದ ಇರ್ತಾರೆ, ಗ್ರಾಮೀಣ ಜನ ಇರ್ತಾರೆ, ನಿರ್ಗತಿಕರು ಇರ್ತಾರೆ. ಅವರಿಗೆ ಆರೋಗ್ಯ ಸೇವೆಯನ್ನು ಕೊಡುವಂಥದ್ದು ನಿಮ್ಮ ಪಾತ್ರ ಇದು. ಹೀಗಾಗಿ ಆ ಕಷ್ಟಗಳ ಮಧ್ಯನೂ ಕೂಡ ಇವತ್ತು ದಿವಸ ತಾವು ಆರೋಗ್ಯ ಸೇವೆಯನ್ನು ಕೊಡ್ತಿದ್ದೀರಿ. ಈಗ ಸರ್ಕಾರಗಳು, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಅನೇಕ ಸ್ಕೀಮ್ಸ್ ಅಂತ ಮೂಲಕ ತಮಗೆ ಒಂದು ಈ ವ್ಯವಸ್ಥೆಗೆ ಸ್ವಲ್ಪ ಬಲ ತುಂಬುವಂತ ಕೆಲಸ ಆಗ್ತಾ ಇದೆ. ನಮ್ಮ ಸರ್ಕಾರ ಈಗಾಗಲೇ ನಮ್ಮ ಸಚಿವರು ಅನೇಕ ಕ್ರಮಗಳನ್ನ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕೈಗೊಂಡಿದ್ದಾರೆ. ತಾವು ಭಿನ್ನವತ್ತಲೇನು ಎಂಟ್ರಿ ಆದರೆ ನನಗೆ ಹೇಳ್ತಾ ಇದ್ರು, ವಾಸ್ತವದಲ್ಲಿ ಬಂದಾಗ NHM ಅನೇಕ ಯೋಜನೆಗಳನ್ನ ತೋರಿಸುವವರು ಬರುವಂತ ದಿವಸಗಳಲ್ಲಿ ತಮಗೆ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಇದ್ದದ್ರಲ್ಲಿ ಅನ್ನೋದನ್ನ ಅವರು ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ನಾವು ಕೊರೋನಾನ ಎದುರಿಸಿದ್ವಿ. ಕೊರೋನಾ ಸಂದರ್ಭದಲ್ಲಿ ಬಹಳ ದೊಡ್ಡ ಇವತ್ತು ಇಡೀ ಪ್ರಪಂಚದಲ್ಲಿ ಇದು ಆಯಿತು. ಅದಾಗಿ ಮಧ್ಯೆ ಕೂಡ ಬಹಳಷ್ಟು ಸೇವೆ ಇಲ್ಲಿ ನಾನು ನೋಡಿದೆ, ಹೇಳಿದೆ ನನ್ನ ಡಾಕ್ಟರ್ಸ್ ಇಲ್ಲಿ ಕೂಡ ನಮ್ಮ BLD ಆಸ್ಪತ್ರೆ ಇತ್ತು, ನಾವು ಸುಸಜ್ಜಿತ ಇದ್ದು ಸುಮಾರು 500 ಬೆಡ್ಸ್ ಅನ್ನ ಡೆಡಿಕೇಟ್ ಮಾಡಿದ್ದೀವಿ. ಅಲ್ಲಿನೂ ಕೂಡ ನಮ್ಮ ಖಾಸಗಿ ಇದ್ರು ಕೂಡ ನಾವು ಅಲ್ಲಿ ಮಾನವೀಯತೆ ದೃಷ್ಟಿಯಿಂದ ಸಂಪೂರ್ಣವಾಗಿ ಸರ್ಕಾರ ಇದು ಮಾಡೋಕ್ಕಿಂತ ಉಚಿತವಾಗಿ ತಿಳಿಸಿಕೊಡುವಂಥದ್ದು ಮಾಡಿ ಇಡೀ ದೇಶದಲ್ಲಿ ನಾವು ಇದನ್ನು ಮಾಡಿದ್ವಿ. ಅದ್ರ ಜೊತೆಗೆ ಸರ್ಕಾರಿ ಇದನ್ನು ಕೂಡ ಬಹಳಷ್ಟು ಒಳ್ಳೆ ಕೆಲಸ ಮಾಡಿದ್ವಿ. ನಿಮ್ಮಲ್ಲಿ ಬಿರಾದಾರ ಇದ್ರಲ್ಲ, ಮಲ್ಲನ್ನು ಕೂಡ ಬೇರೆ ಇಲ್ಲೇ ನಿಂತಿದ್ದಾರೆ ನಮ್ಮ ಪಾಪ. ತಮ್ಮ ಇದನ್ನ ಎಲ್ಲಾನು ಬಿಟ್ಟು ನಾವು ಹೇಳ್ತಿದ್ದೆ ಎಲ್ಲರೂ ನೀನೇನಾದ್ರು ಮಾಡ್ಕೊಂಡಿಯಪ್ಪ ಅಂತ ಹೇಳಿ ಪಾಪ ಅಷ್ಟಾದ್ರೂ ಕೂಡ ಸೇವೆಯನ್ನು ಮಾಡಿದ. ನಾವು ಅಲ್ಲಿ ನಮ್ಮನ್ನ ವೈಸ್ ಚಾನ್ಸಲರ್ ಕಳ್ಕೊಳ್ಳುವಂತ ಪರಿಸ್ಥಿತಿ. ಡಾಕ್ಟರ್ MS ಬಿರಾದರ್ ನಮ್ಮ ವೈಸ್ ಚಾನ್ಸಲರ್ನ, ಅವರು ಕೂಡ ಸರ್ಕಾರಿ ಆಸ್ಪತ್ರೆಯಿಂದ ಬಂದಂತವ್ರು. ಡಾಕ್ಟರ್ MS ಬಿರಾದರ್ ಅಂತೇಳಿ ಇವಾಗ ಮೈ ವೈಸ್ ಚಾನ್ಸಲರ್. ಅವ್ರನ್ನ ಈ ಕೋವಿಡ್ ಇದರಲ್ಲಿ 2ನೇ ಹಂತದಲ್ಲಿ ನಾವು ಅವ್ರನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂತು. ಅಂದ್ರೆ ತಮ್ಮ ಪ್ರಾಣವನ್ನ ಕೂಡ ಬದಿಗೊಟ್ಟು ನೀವು ತಾವು ಸೇವೆ ಮಾಡಿದಂಥವ್ರು. ಇವತ್ತು ನಿಮ್ಮ ಬಗ್ಗೆ ಜನರಿಗೆ ಮುಖ್ಯಮಂತ್ರಿಗಳಿಂದ ದೇವರ ಸಮಾನ ಅಂತ ಹೇಳಿ ನಿಮ್ಮನ್ನು ತಿಳ್ಕೊಂಡಿದ್ದಾರೆ. ಇವತ್ತು ಡಾಕ್ಟರ್ಸ್ ಅಂದ್ರೆ ದೇವರ ಸಮಾನ ಅಂತ ಹೇಳಿ ಸ್ವಲ್ಪ ಪೇಷಂಟ್ ಬರ್ತಾರೆ. ನೀವು ಅವರಿಗೆ ಕೊಡುವಂತ ಸೇವೆ, ಅವರಿಗೆ ಕೊಡುವಂತ ಭರವಸೆ ಅನೇಕ ಸಂದರ್ಭದಲ್ಲಿ ಇವತ್ತು ಸಂಪೂರ್ಣವಾಗಿ ನಮ್ಗೆ ಗೊತ್ತಿರ್ತದೆ ಈ ಪೇಷಂಟ್ ಉಳಿದಿಲ್ಲ ಅಂತ ಹೇಳಿ. ಆದ್ರೂ ಕೂಡ ವೈದ್ಯರು ಹೇಳಿದ ಮೇಲೆ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರ್ತದೆ. ಆ ಕಾನ್ಫಿಡೆನ್ಸ್ ಬಂದು ಇವತ್ತು ಸಹ ಅನೇಕ ತಮ್ಮ ಜನ ಇವತ್ತು ಸಹ ಅನೇಕ ವರ್ಷಗಳ ಕಾಲ ಬದುಕಿದ್ದಾರೆ. ಇದೆಲ್ಲವೂ ಕೂಡ ತಮ್ಮ ಮುಂದಿದೆ. ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ. ನಮ್ಮ ಸಚಿವರು ಇವತ್ತು ಸಹ ಬಹಳಷ್ಟು ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಆ ಕ್ಷೇತ್ರದಲ್ಲಿ ಅವರು ಬಹಳ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಾವು ಇಷ್ಟೇ ವಿನಂತಿಯನ್ನು ಮಾಡ್ಕೊಳ್ತೀನಿ. ಸವಾಲುಗಳು ನಮ್ಮ ಮುಂದಿದ್ದಾವೆ. ಆ ಸವಾಲುಗಳ ಮಧ್ಯನೂ ಕೂಡ ನಾವು ಇವತ್ತು ಸಹ ಸೇವೆ ಮಾಡುವಂಥದ್ದು ಬಹಳ ಪ್ರಮುಖ. ನಾ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿ ಹತ್ತಿದ್ರೆ ಇವತ್ತು ಬರುವಂಥ ದಿವಸಗಳಲ್ಲಿ ಬಹಳ ದೊಡ್ಡ ನಾವು ಮೊನ್ನೆ ಏನು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅನ್ನು ಮಾಡಿದ್ವಿ. ನಾವು ನಮ್ಮ ಥೀಮನೇ ರಿಮ್ಯಾಜಿನಿಂಗ್ ಗ್ರೋತ್ ಅಂತ ಹೇಳಿದ್ವಿ, ಪ್ರಗತಿಯ ಮರುಕಲ್ಪನೆ. ಯಾಕಂದ್ರೆ ಸವಾಲುಗಳನ್ನು ಬರ್ತವೆ ಇನ್ನು ಮುಂದೆ ಹಿಂದೆ ಇದ್ದಂತ ಸಂದರ್ಭ ಬೇರೆ, ಇನ್ನು ಮುಂದೆ ಬರುವಂತ ಸಂದರ್ಭ ಬೇರೆ. ಇವತ್ತು ಪ್ರಸ್ತುತ ಇದ್ದದ್ದು ನಾಳೆ ಅಪ್ರಸ್ತುತ ಆಗ್ತದೆ. ಯಾಕಂದ್ರೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತದೆ. ನಿಮ್ಮ ಪ್ರತಿಯೊಂದು ನೀವು ಏನು ಮೆಡಿಕಲ್ ಇಕ್ವಿಪ್ಮೆಂಟ್ ನಲ್ಲಿ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಪ್ಲೇ ಎ ಇಂಪಾರ್ಟೆಂಟ್ ರೋಲ್. ಬರೀ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಅಷ್ಟೇ ಅಲ್ಲ, ನಿಮ್ಮ ಡಯಾಗ್ನೋಸಿಸ್ ನಲ್ಲಿ ಕೂಡ ಅವತ್ತು ಸಹ ತಮ್ಮದೇ ಆದಂತಹ ಪಾತ್ರವನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಹಿಸ್ತದೆ. ಈಗೆಲ್ಲ ನಾನು ಹೇಳಿದೆ, ಈಗೆಲ್ಲ ಫಾಸಿಲ್ ಫ್ಯೂಲ್ಸ್ ಇರೋದಾವು, ಅವೆಲ್ಲವೂ ಕೂಡ ಈ ಪೆಟ್ರೋಲು, ಡೀಸೆಲ್ ಇವೆಲ್ಲ ಕೂಡ ಮತ್ತೆ ನಮ್ಮ ಕಲ್ಲಿದ್ದಲು ಇವೆಲ್ಲರೂ ಕೂಡ ಇವತ್ತು ಹೋಗಿ EV ಮತ್ತು ಗ್ರೀನ್ ಹೈಡ್ರೋಜನ್ ಸಹ ಬರುವಂತಹ ಪರಿಸ್ಥಿತಿ ನಮ್ಮ ಮುಂದೆ ಇದೆ. ಜಗತ್ತು ಬದಲಾವಣೆ ಹೊಂದಿದೆ. ಆ ಬದಲಾವಣೆ ಹೊಂದಿದ ಸಮಯದಲ್ಲಿ ನಿಮಗೆ ನಿಮ್ಮ ಇದನ್ನ ಅಪ್ಡೇಟ್ ಮಾಡ್ಕೊಳ್ಳುವಂಥದ್ದು ಬಹಳಷ್ಟಿದೆ. ಯಾಕಂದ್ರೆ ನಾವು ಬಹಳಷ್ಟು ಸಲ ನೋಡ್ತೀವಿ ಇಂಡಿಯನ್ ಡಾಕ್ಟರ್ಸ್, ಇಡೀ ವಿಶ್ವದಲ್ಲೇ ಇಂಡಿಯನ್ ಡಾಕ್ಟರ್ಸ್ ಆರ್ ವೆರಿ ಪಾಪ್ಯುಲರ್. ಯಾಕಂದ್ರೆ ನಮ್ಮಲ್ಲಿ ಇವತ್ತು ಸಹ ಆ ವಿಶ್ವಾಸಾರ್ಹತೆ ಅಂತ ಬರ್ತಾರೆ. ಯಾಕಂದ್ರೆ ನಮಗೆ ಸಾಕಷ್ಟು ಪೇಷಂಟ್ಸ್ ನಿಮಗೆ ಸಿಗ್ತವೆ.
ನೀವು ಆಪರೇಟ್ ಮಾಡ್ತಾ ಇದ್ರೆ ಅಷ್ಟರಲ್ಲಿ ಮತ್ತೊಂದು ಕಾಂಪ್ಲಿಕೇಶನ್ ಬರ್ತದೆ, ಅದನ್ನ ಅಡ್ರೆಸ್ ಮಾಡ್ತೀರಿ. ಇನ್ನೊಂದು ಕಾಂಪ್ಲಿಕೇಶನ್ ಬರ್ತದೆ, ಅದನ್ನ ಅಡ್ರೆಸ್ ಮಾಡ್ತೀರಿ. ಆದ್ರೆ ಅದೇ ವಿದೇಶಕ್ಕೆ ಹೋದಾಗ ಅವರ ಇದನ್ನ ನಿಮ್ಮ ಏನಂತೀರಿ ಡಮ್ಮಿ ಅಂತೀರಿ ಏನಂದ್ರೆ ಮಾಡಲ್ ಮೇಲೆ ಅದ್ರ ಮೇಲೆ ಒಂದು ದಿವಸ ಟೀಚಿಂಗ್ ಆಗ್ತದೆ. ಹೀಗಾಗಿ ಅನೇಕ ಸಲ ನಾವು ಹೇಳ್ತೀವಿ ನಮ್ಮ ಮೆಡಿಕಲ್ ಕಾಲೇಜ್ನಲ್ಲಿ ಪೇಷಂಟ್ ಈಸ್ ಅ ಟೀಚಿಂಗ್ ಮೆಟೀರಿಯಲ್ ಅಂತ ಹೇಳಿ. ಅಷ್ಟೊಂದು ನೀವು ಆನ್ ಹ್ಯಾಂಡ್ ಒಂದು ದಿವಸ ನಿಮಗೆ ಎಕ್ಸ್ಪೀರಿಯನ್ಸ್ ಇರ್ತದೆ. ಹೀಗಾಗಿ ಭಾರತ ದೇಶದ ನಮ್ಮ ಡಾಕ್ಟರ್ಸ್ ಸೇರಿದಿರಿ, ಇಡೀ ದೇಶದಲ್ಲಿ ಒಂದು ದಿವಸ ನಿಮ್ಮ ಕಡೆ ಒಂದು ದಿವಸ ನೋಡ್ತಾ ಇದೆ. ಮತ್ತು ಮುಂದೆ ಏನು ನಾವು ರೀಇಮ್ಯಾಜಿನಿಂಗ್ ಗ್ರೋತ್ ಅಂತ ಹೇಳಿದಲ್ಲ, ರೀಇಮ್ಯಾಜಿನ್ ಗ್ರೋತ್ ನಲ್ಲಿ ಕೂಡ ಇವತ್ತು ಏನಾದರೂ ಒಂದು ಸಾಧನೆ ಆಗಬೇಕು ಜಗತ್ತಿನಲ್ಲಿ, ನಾವು ಮುಂಚೂಣಿನಲ್ಲಿ ಇರಬೇಕಂದ್ರೆ ಅದು ಭಾರತ ದೇಶದಿಂದ ನಿಮ್ಮಿಂದ ಅಂತ ಮಾತನ್ನ ಬಹಳ ಹೆಮ್ಮೆಯಿಂದ ಒಂದು ಹೇಳ್ತೀನಿ. ಆ ದಿಶೆಯಲ್ಲಿ ತಾವೆಲ್ಲರೂ ಕೆಲಸ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಂಡು ಬಡವರ ನಿರ್ಗತಿಕರ ಸೇವೆಯನ್ನ ಅತ್ಯಂತ ಪ್ರಧಾನವಾಗಿ ಇಟ್ಟುಕೊಂಡು ಇವತ್ತು ತಾವು ತಮ್ಮ ಸೇವೆಯನ್ನ ಮಾಡ್ಕೊಂತ ಬಂದಿದ್ದೀರಿ. ಮುಂದುವರಿಸ್ಕೊಡ್ರಿ. ತಮ್ಮ ಮೇಲೆ ಇಟ್ಟುವಂತಹ ವಿಶ್ವಾಸಕ್ಕೆ ಚ್ಯುತಿ ಬರದ ಹಾಗೆ ಇವತ್ತು ಸಹ ನಾವು ಕೆಲಸ ಮಾಡ್ತಿರೋ ಅನ್ನೋ ವಿಶ್ವಾಸವನ್ನು ನಾವು ವ್ಯಕ್ತಪಡಿಸಿ ತಮ್ಮೆಲ್ಲರಿಗೂ ಈ ಸಮ್ಮೇಳನ ಯಶಸ್ವಿ ಆಗಲಿ, ಇಲ್ಲಿ ಅನೇಕ ಚಿಂತನೆಗಳಾಗಿ ಇವತ್ತೊಂದು ಸಹ ಯಾವ ರೀತಿ ವ್ಯವಸ್ಥಿತವಾಗಿ ಇನ್ನೂ ಹೆಚ್ಚಿಗೆ ಪರಿಣಾಮಕಾರಿಯಾಗಿ ನಾವು ಇವತ್ತೊಂದು ಸಹ ಜನಕ್ಕೆ ಇವತ್ತೊಂದು ಸಹ ಟ್ರೀಟ್ಮೆಂಟ್ ಕೊಡಬೇಕು. ಅದೆಲ್ಲವನ್ನೂ ಕೂಡ ನೋಡ್ತಾರೆ. ಸರ್ಕಾರನೂ ಕೂಡ ಸಚಿವರಿದ್ದಾರೆ, ಸಾಧ್ಯದಷ್ಟು ಮಟ್ಟಿಗೆ ಎಲ್ಲ ರೀತಿಯ ಶಕ್ತಿಯನ್ನು ಅವತ್ತು ಸಹ ಅವರು ತುಂಬುವಂತ ಕೆಲಸವನ್ನು ಅವತ್ತು ಮಾಡ್ತಾರೆ ಅನ್ನೋ ಮಾತನ್ನು ಹೇಳಿ ವಿಜಯಪುರ ಜಿಲ್ಲೆ